ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಬೆಂಗಳೂರು ರೀಜನ್ ಇಂಜಿನಿಯರಿಂಗ್ ಕಾಲೇಜಸ್ ನೋಡೋಣ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬ್ರಾಂಚ್ಗೆ UGCET 2026 ರೌಂಡ್ 1 ಅಲಾಟ್ಮೆಂಟ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಮ ರೆಫರೆನ್ಸ್ಗೆ 2026 ಮಾರ್ಕ್ ರೌಂಡ್ ಸಹ ಇಲ್ಲಿ ಕೊಟ್ಟಿದ್ದೀನಿ. ಲಾಸ್ಟ್ ಕಾಲಮಲ್ಲಿ ಕಾಣ್ತಿರೋದು ಮಾರ್ಕ್ ಅಲಾಟ್ಮೆಂಟು, ಇಲ್ಲಿ ಕಾಣ್ತಿರೋದು ರೌಂಡ್ 1 ಫೈನಲ್ ಅಲಾಟ್ಮೆಂಟ್. ಅಪ್ಪರ್ ಕಾಲೇಜಸಲ್ಲಿ ಟಾಪ್ ಆಫ್ ದಿಸ್ ಲಿಸ್ಟ್ ನೀವು ನೋಡ್ತಾ ಇದ್ರೆ ಎಲ್ಲ ಕಟ್ ಆಫ್ ಇನ್ಕ್ರೀಸ್ ಆಗಿರುತ್ತೆ. ಬಾಟಮ್ ಹೋಗ್ತಾ ಇದ್ದಾಗೆ ಕಟ್ ಆಫ್ ಡ್ರಾಪ್ ಆಗುತ್ತೆ. ಹಾಗಾಗಿ ಇನ್ ಜನರಲ್ ನಾವು ಹೇಳಲಿಕ್ಕಾಗಲ್ಲ ಕಟ್ ಆಫ್ ಇನ್ಕ್ರೀಸ್ ಆಯಿತು, ಕಟ್ ಆಫ್ ಡಿಕ್ರೀಸ್ ಆಯಿತು ಅಂತ. ಕೆಲವು ಕಾಲೇಜಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗಿರುತ್ತೆ, ಕೆಲವು ಕಾಲೇಜಲ್ಲಿ ಕಟ್ ಆಫ್ ಡ್ರಾಪ್ ಆಗಿರುತ್ತೆ. RV ಕಾಲೇಜಲ್ಲಿ ನೋಡಿ, ಮಾರ್ಕಲ್ಲಿ 422ಗೆ ಸಿಕ್ಕಿತ್ತು, ಬಟ್ ರೌಂಡ್ 1 ಬರೋಷ್ಟರಲ್ಲಿ 375ಗೆ ಸ್ಟಾಪ್ ಆಗಿದೆ. ನಾಟ್ ಇವನ್ 400, 410, 420 ಯಾರಿಗೂ ಸಿಕ್ಕಿಲ್ಲ, 375ಗೆ ಸ್ಟಾಪ್ ಆಗಿದೆ. ಅಂದರೆ ಕಟ್ ಆಫ್ ಇನ್ಕ್ರೀಸ್ ಆಯಿತು. PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸಲ್ಲಿ 1324ಇಂದ ಇನ್ಕ್ರೀಸ್ ಆಗಿ 1223ಗೆ ನಿಂತ್ಕೋತು. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 1800ಗೆ ಹೋಗಿತ್ತು ಮಾರ್ಕಲ್ಲಿ, ಬಟ್ ಫಸ್ಟ್ ರೌಂಡಲ್ಲಿ 1500ಗೆ ಸ್ಟಾಪ್ ಆಗಿದೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 2400 ಇದ್ದಿದ್ದು 2200ಗೆ ಸ್ಟಾಪ್ ಆಗಿದೆ. ಅಗೇನ್ ಕಟ್ ಆಫ್ ಇನ್ಕ್ರೀಸ್ ಆಯಿತು. UVCಯಲ್ಲಿ 4300ವರೆಗೂ ಸಿಕ್ಕಿತ್ತು, ಬಟ್ ಫೈನಲ್ ಫಸ್ಟ್ ರೌಂಡಲ್ಲಿ 4000ಗೆ ಸ್ಟಾಪ್ ಆಗಿದೆ. PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸಲ್ಲಿ 3600ಗೆ ಸಿಕ್ಕಿತ್ತು, ಬಟ್ ಈಗ ರೌಂಡ್ 1 ಫೈನಲ್ ಅಲಾಟ್ಮೆಂಟಲ್ಲಿ 3300ಗೆ ನಿಂತಿದೆ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 5229ಗೆ ಮಾರ್ಕಲ್ಲಿ ಸಿಕ್ಕಿತ್ತು, ಬಟ್ ರೌಂಡ್ 1 ಫೈನಲಲ್ಲಿ 4834ಗೆ ಸ್ಟಾಪ್ ಆಗಿದೆ. ಕಟ್ ಆಫ್ ಜಾಸ್ತಿ ಆಗಿದೆ. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 6000 ದಾಟಿತ್ತು ಮಾರ್ಕಲ್ಲಿ, ಬಟ್ ಈಗ 5628ಅಲ್ಲಿ ಸ್ಟಾಪ್ ಆಗಿದೆ. RVITM 6600ಅಲ್ಲಿತ್ತು, ಬಟ್ ರೌಂಡ್ 1 6500ಗೆ ಸ್ಟಾಪ್ ಆಗಿಬಿಟ್ಟಿದೆ. ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಹೊಸ ಕಾಲೇಜ್ ಇದು, ಕಾಲೇಜ್ ಕೂಡ ನೋಡ್ಕೊಳ್ಳಿ, E319 ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 15158ಗೆ ಸ್ಟಾಪ್ ಆಗಿತ್ತು ಮಾರ್ಕಲ್ಲಿ, ಬಟ್ ಈಗ ಕಟ್ ಆಫ್ ಡ್ರಾಪ್ ಆಗಿ 16465 ಬಂದಿರೋರಿಗೂ ಸಿಕ್ಕಿದೆ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 15800ಗೆ ಹೋಗಿತ್ತು, ಬಟ್ ಈಗ 15113ಯಲ್ಲೇ ನಿಂತಿದೆ. ಹಾಗೆ ನೋಡ್ತಾ ಹೋಗೋಣ. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 9243ಗೆ ನಿಂತಿದೆ. BNMIT 10328, ರಾಮಯ್ಯ ಯೂನಿವರ್ಸಿಟಿ 8562, RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 11995, ಸರ್ MVIT 12917, CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 17539, ನ್ಯೂ ಹೊರೈಝಾನ್ 16121, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಾಲೇಜ್ ಕೋಡ್ E060 18880, ಗವರ್ಮೆಂಟ್ SKSJT 24743, ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ 19000, JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು 17927, ರೇವಾ ಯೂನಿವರ್ಸಿಟಿ 21000 ಇತ್ತು ಮಾರ್ಕಲ್ಲಿ, ಈಗ 20449ಗೆ ಸ್ಟಾಪ್ ಆಗಿದೆ. 24th ಪೊಸಿಷನಲ್ಲಿ ಬೆಂಗಳೂರಲ್ಲಿ ಕಾಣಿಸ್ಕೋತಾ ಇರೋದು E115 SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಾರ್ಕಲ್ಲಿ 25117 ಬಂದಿರೋರಿಗೂ ಸಹ ಸಿಕ್ಕಿತ್ತು, ಬಟ್ ರೌಂಡ್ 1 ಫೈನಲ್ ಅಲಾಟ್ಮೆಂಟಲ್ಲಿ 24102ಗೆ ಸ್ಟಾಪ್ ಆಗಿಬಿಟ್ಟಿದೆ. MVGL 30,000, ಆಚಾರ್ಯ 26,000, ಗ್ಲೋಬಲ್ 27,000, CMR 19,000, ದಯಾನಂದ ಸಾಗರ್ ಯೂನಿವರ್ಸಿಟಿ 21,000, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೇರ್ಪುರಂ 31,000, KSIT 34,000, ಆಕ್ಸ್ಫರ್ಡ್ 40,000, ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ನೋಡಿ ಮಾರ್ಕಲ್ಲೂ ಫಸ್ಟ್ ರೌಂಡ್ ಫೈನಲಲ್ಲೂ ಸೇಮ್ ಉಳಿಸ್ಕೊಂಡಿದೆ 40,000, ಅಲಯನ್ಸ್ ಯೂನಿವರ್ಸಿಟಿ 34,000, ಡಾನ್ ಬಾಸ್ಕೋ 50,000 ಇತ್ತು ಮಾರ್ಕಲ್ಲಿ, ಕಟ್ ಆಫ್ ಡ್ರಾಪ್ ಆಗಿ 55,000ಗೆ 5000 ಕಟ್ ಆಫ್ ಡ್ರಾಪ್ ಆಗಿದೆ. ಮಾರ್ಕಲ್ಲಿ 50,000 ಇತ್ತು, ರೌಂಡ್ 1ಅಲ್ಲಿ 55 ಹೋಗಿದೆ. ATI ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗಿದೆ 50ಇಂದ 45ಗೆ. ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸಲ್ಲಿ 38 ಇತ್ತು ಮಾರ್ಕಲ್ಲಿ, ಕಟ್ ಆಫ್ ಡ್ರಾಪ್ ಆಗಿ 40,000 ಹೋಗಿದೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗಿದೆ 37,000ಗೆ. ರಾಜರಾಜೇಶ್ವರಿ 46,000, SJCIT ಚಿಕ್ಕಬಳ್ಳಾಪುರ 71,000ಗೆ ಡ್ರಾಪ್ ಆಗಿದೆ ಕಟ್ ಆಫ್. 63 ಇತ್ತು ಮೊದಲು, ಅಂದರೆ ಮಾರ್ಕಲ್ಲಿ. ಫಸ್ಟ್ ರೌಂಡಲ್ಲಿ 71,000, ಸೆಕೆಂಡ್ ರೌಂಡ್ಗೆ ಇನ್ನೂ ಕಟ್ ಆಫ್ ತುಂಬ ಡ್ರಾಪ್ ಆಗುತ್ತೆ. ಈಸ್ಟ್ ಪಾಯಿಂಟ್ ಇದು E096 ಕಾಲೇಜ್ ಕೊಡು 58,000 ಈಗ ಡ್ರಾಪ್ ಆಗಿ 61 ಹೋಗಿದೆ. AMC 54,000 ಇದ್ದಿದ್ದು 52,000ಗೆ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ 59,000ಗೆ ಕಟ್ ಆಫ್ ಡ್ರಾಪ್ ಆಗಿದೆ, ಯಾಕಂದರೆ ಮಾರ್ಕಲ್ಲಿ 54,000 ಇತ್ತು. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ
ಇದು ಕಟ್ ಆಫ್ ಡ್ರಾಪ್ ಆಯಿತು 68ಇಂದ 70,000. ವೇಮನ 78ಇಂದ 83ಗೆ ಡ್ರಾಪ್ ಆಯಿತು. ವೇಮನ ಆದಮೇಲೆ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 75,000, ಸಾಯಿ ವಿದ್ಯಾ 64,000, ಸಪ್ತಗಿರಿ NPS ಯೂನಿವರ್ಸಿಟಿ 41,000, ಕೆ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ 93,000, ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ 82,000, ಗೀತಮ್ ಯೂನಿವರ್ಸಿಟಿ 72,000, ಅಮೈಟಿ ಯೂನಿವರ್ಸಿಟಿ 98,000, HKBK ಕಾಲೇಜ್ 83,000, ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 90,000, ನಾಗಾರ್ಜುನ ಕಾಲೇಜ್ 80,000, APS ಕಾಲೇಜ್ ಆಫ್ ಇಂಜಿನಿಯರಿಂಗ್ 77,000, MS ಇಂಜಿನಿಯರಿಂಗ್ ಕಾಲೇಜ್ surprisingly from 66,000 to 1,10,000, ACS College of Engineering 76,000, Gopalan College 1 lakh, Dr. HN National College of Engineering 88,000, Vivekananda Institute of Technology 98,000, Bangalore Technological Institute 94,000, CMN Institute of Technology ಹೊಸ ಕಾಲೇಜು, ಸೊ ಕಟ್ ಆಫ್ ತುಂಬ ಡ್ರಾಪ್ ಆಗಿದೆ 1,32,000. ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಅಂತ ಬಿಡದಿಲಿದೆ 96,000, ಶ್ರೀ ಸಾರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆನೇಕಲ್ 1,08,000, ಟಿ ಜಾನ್ 88,000, RRIT 90,000, ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,04,000, ಶ್ರೀ ರೇವಣ್ಣ ಸಿದ್ದೇಶ್ವರ 1,88,000, ಸಂಭ್ರಮ್ 1,14,000, ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 90,000, ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,11,000, ಸಿಟಿ ಇಂಜಿನಿಯರಿಂಗ್ ಕಾಲೇಜ್ 1,01,000, ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,16,000, ಆದಿತ್ಯ 1,26,000, ಆಕಾಶ್ 1,30,000, ವಿಜಯ್ ವಿಠಲ 1,46,000, ಹರ್ಷ 1,50,000, ರತಿನಮ್ 1,90,000, RL ಜಲಪ ದೊಡ್ಡಬಳ್ಳಾಪುರ 1,39,000, ಜ್ಞಾನ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಿಡದಿ 1,38,000, ಕೃಪಾನಿಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,52,000, ಈ ವರ್ಷ ಸ್ಟಾರ್ಟ್ ಆಗಿರೋ ಧನ್ವಂತ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,73,000, ಕೋಶಿಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,84,000, ನ್ಯೂ ಎಬೆನೆಜರ್ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು 1,80,000. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ E003 ಕೋಡ್ ಇರುತ್ತೆ. ಸೊ ಇದು ಏಡೆಡ್ ಸೀಟ್ಸ್ಗೆ 1,049, ಮಾರ್ಕಲ್ಲಿ 1,236 ಇತ್ತು, ಈಗ ಕಟ್ ಆಫ್ ಇನ್ಕ್ರೀಸ್ ಆಗಿ 1,049ಗೆ ನಿಲ್ತ್ಬಿಟ್ಟಿದೆ. E318 BMS ಯೂನಿವರ್ಸಿಟಿ ಈ ವರ್ಷ ಸ್ಟಾರ್ಟ್ ಆಗ್ತಾ ಇರೋದು 2,318ಗೆ ಫಸ್ಟ್ ರೌಂಡಲ್ಲಿ ಸೀಟು ಅಲಾಟ್ ಆಗಿದೆ. ದಿಸ್ ಇಸ್ ಅಬೌಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಜನರಲ್ ಮೆರಿಟ್ ಕೋಟಾ. ನಿಮ್ದು ಯಾವುದೇ ಬೇರೆ ಕೋಟಾ ಇದ್ದರೂ ಇದಕ್ಕಿಂತ ಕಡಿಮೆ ರ್ಯಾಂಕ್ ಇದ್ದರೂ ನಿಮ್ಗೆ ಖಂಡಿತ ಸೀಟು ಸಿಕ್ಕಿರುತ್ತೆ. ಈ ವಿಡಿಯೋ ಯಾಕೆ ನೋಡಬೇಕು ಅಂದರೆ ನಿಮ್ಮ ಸೆಕೆಂಡ್ ರೌಂಡಲ್ಲಿ ನಿಮ್ಮ 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 ಸೀಟ್ ಅಲಾಟ್ಮೆಂಟಲ್ಲಿ ಎಲ್ಲಿವರೆಗೂ ಅಪ್ಗ್ರೇಡ್ ಆಗ್ಬೋದು ಅನ್ನೋದು ಒಂದು ಸ್ವಲ್ಪ ಸುಮಾರಾಗಿ ಪಿಕ್ಚರ್ ಸಿಗುತ್ತೆ ನಿಮಗೆ. ಕಟ್ ಆಫ್ ಅಂತೂ ಖಂಡಿತ ಡ್ರಾಪ್ ಆಗುತ್ತೆ, ಯಾಕೆಂದರೆ ನೀಟ್ ರಿಸಲ್ಟ್ಸು ನೀಟ್ ಕೌನ್ಸಿಲಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಒಂದಷ್ಟು ಜನ ಎಲ್ಲ ನೀಟ್ ಕಡೆ ಶಿಫ್ಟ್ ಆಗ್ತಾರೆ, ಹಾಗಾಗಿ ಕಟ್ ಆಫ್ ತುಂಬ ಡ್ರಾಪ್ ಆಗುತ್ತೆ ಸೆಕೆಂಡ್ ರೌಂಡ್ಗೆ. ಸೊ ಐ ರೆಕಮೆಂಡ್ ಟು ಸೆಲೆಕ್ಟ್ ಚಾಯ್ಸ್ 2 ಇನ್ ದ ರೌಂಡ್ 1 ಕೌನ್ಸಿಲಿಂಗ್. ಚಾಯ್ಸ್ 1 ಕೊಟ್ಟು ಅಡ್ಮಿಟ್ ಆಗೋದಾಗಲಿ, ಚಾಯ್ಸ್ 3 ಕೊಟ್ಟು ಸರೆಂಡರ್ ಮಾಡೋದಾಗಲಿ ಮಾಡಿದೆ, ಚಾಯ್ಸ್ 2 ಕೊಟ್ಟು ಹೋಲ್ಡ್ ಮಾಡಿಟ್ಕೊಂಡು ವೆಯ್ಟ್ ಮಾಡೋದು ವಾಸಿ ಅಪ್ಗ್ರೇಡೇಷನ್ಗೆ ಖಂಡಿತ ಅಪ್ಗ್ರೇಡ್ ಆಗುತ್ತೆ ಇಫ್ ಯುವರ್ ಆಪ್ಷನ್ ಎಂಟ್ರಿ ಈಸ್ ಪ್ರಾಪರ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.